ಮೇ 1ರಿಂದ ಇಡೀ ರಾಜ್ಯದಲ್ಲಿರುವಂಥ ಸುಮಾರು 7.5 ಲಕ್ಷ ಪೌರ ಕಾರ್ಮಿಕರನ್ನು ನಾವು ಕಾಯಂ ಮಾಡ್ತೀವಿ. ಮೇ 1ರಿಂದ ಅನ್ವಯ ಆಗುತ್ತೆ. 7,000 ರೂಪಾಯಿ ಸಂಬಳ ಸಿಗ್ತಾ ಇತ್ತು ಪಾಪ ಅವರಿಗೆ. ಅದನ್ನು ನಾವು 17,000 ರೂಪಾಯಿ ಮಾಡಿದ್ದು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ 2017ರಲ್ಲಿ. ಅವ್ರನ್ನ 7.5 ಲಕ್ಷ ಜನಸಂಖ್ಯೆಯನ್ನು ಪೂರ್ತಿ ಪ್ರಮಾಣದಲ್ಲಿ ಕಾಯಂ ಮಾಡುವಂಥ ಒಂದು ನಿರ್ಧಾರ ತೆಗೆದುಕೊಂಡಿರುವಂಥ ಕೀರ್ತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ. ನರೇಂದ್ರ ಮೋದಿ ಅವರು ಚುನಾವಣೆ ಸಂದರ್ಭದಲ್ಲಿ ಪಾಪ ಇಬ್ಬರು ಪೌರ ಕಾರ್ಮಿಕರನ್ನು ಕರ್ಕೊಂಬಂದು ವೈಟ್ ಟವಲ್ ಹಾಕಿ ಕಾಲನ್ನ ಹಿಂಗೆ ತೊಳೆಯೋದಲ್ಲ, ಸೀಟದು ಅಷ್ಟೇ, ಒರೆಸೋದು. ಎಲ್ಲ ಕಡೆನೂ ಇಡೀ ದೇಶಾದ್ಯಂತ ಅದು ವೈರಲ್ ಆಯಿತು. ಪಾಪ ಪೌರ ಕಾರ್ಮಿಕರು ಪ್ರಧಾನಮಂತ್ರಿನೇ ಕಾಲು ಒರೆಸ್ತಾವ್ರೆ, ಕಾಲು ಒರೆಸಿ ಓಟ್ ಹಾಕುವಂತ ಅಷ್ಟೇ ನಿಮ್ದು ಜವಾಬ್ದಾರಿ, ಇದನ್ನ ವ್ಯವಸ್ಥೆ. ಅವ್ರಿಗೇನು ಮಾಡುವಂಥ ಕೆಲಸವನ್ನ ನಾವು ಹಂಗೆ ಮಾಡಲ್ಲ. ಅವರ ಬದುಕನ್ನು ಸರಿ ಮಾಡುವಂಥದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದು ವ್ಯವಸ್ಥೆ ಮಾಡುವಂಥ ಕೆಲಸ ನಮಗೂ ಮತ್ತೆ ಅವ್ರಿಗಿರುವಂಥ ವ್ಯತ್ಯಾಸ ಇಷ್ಟೇ. 50,000 ರೂಪಾಯಿ ಸಂಬಳ ಬರುತ್ತೆ ಒಬ್ಬೊಬ್ಬರ ಪೌರ ಕಾರ್ಮಿಕರಿಗೆ ಕಾಯಂ ಆದಮೇಲೆ. ಮೇ 1ರಿಂದ ಇಡೀ ರಾಜ್ಯದಲ್ಲಿರುವಂಥ ಸುಮಾರು 7.5 ಲಕ್ಷ ಪೌರ ಕಾರ್ಮಿಕರನ್ನು ನಾವು ಕಾಯಂ ಮಾಡ್ತೀವಿ. ಮೇ 1ರಿಂದ ಅನ್ವಯ ಆಗುತ್ತೆ. 7,000 ರೂಪಾಯಿ ಸಂಬಳ ಸಿಗ್ತಾ ಇತ್ತು ಪಾಪ ಅವರಿಗೆ. ಅದನ್ನು ನಾವು 17,000 ರೂಪಾಯಿ ಮಾಡಿದ್ದು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ 2017ರಲ್ಲಿ. ಅವ್ರನ್ನ 7.5 ಲಕ್ಷ ಜನಸಂಖ್ಯೆಯನ್ನು ಪೂರ್ತಿ ಪ್ರಮಾಣದಲ್ಲಿ ಕಾಯಂ ಮಾಡುವಂಥ ಒಂದು ನಿರ್ಧಾರ ತೆಗೆದುಕೊಂಡಿರುವಂಥ ಕೀರ್ತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ. ನರೇಂದ್ರ ಮೋದಿ ಅವರು ಚುನಾವಣೆ ಸಂದರ್ಭದಲ್ಲಿ ಪಾಪ ಇಬ್ಬರು ಪೌರ ಕಾರ್ಮಿಕರನ್ನು ಕರ್ಕೊಂಬಂದು ವೈಟ್ ಟವಲ್ ಹಾಕಿ ಕಾಲನ್ನ ಹಿಂಗೆ ತೊಳೆಯೋದಲ್ಲ, ಸೀಟದು ಅಷ್ಟೇ, ಒರೆಸೋದು. ಎಲ್ಲ ಕಡೆನೂ ಇಡೀ ದೇಶಾದ್ಯಂತ ಅದು ವೈರಲ್ ಆಯಿತು. ಪಾಪ ಪೌರ ಕಾರ್ಮಿಕರು ಪ್ರಧಾನಮಂತ್ರಿನೇ ಕಾಲು ಒರೆಸ್ತಾವ್ರೆ, ಕಾಲು ಒರೆಸಿ ಓಟ್ ಹಾಕುವಂಥ ಅಷ್ಟೇ ನಿಮ್ದು ಜವಾಬ್ದಾರಿ, ಇದನ್ನ ವ್ಯವಸ್ಥೆ. ಅವ್ರಿಗೇನು ಮಾಡುವಂಥ ಕೆಲಸವನ್ನ ನಾವು ಹಂಗೆ ಮಾಡಲ್ಲ. ಅವರ ಬದುಕನ್ನು ಸರಿ ಮಾಡುವಂಥದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದು ವ್ಯವಸ್ಥೆ ಮಾಡುವಂಥ ಕೆಲಸ ನಮಗೂ ಮತ್ತೆ ಅವ್ರಿಗಿರುವಂಥ ವ್ಯತ್ಯಾಸ ಇಷ್ಟೇ. 50,000 ರೂಪಾಯಿ ಸಂಬಳ ಬರುತ್ತೆ ಒಬ್ಬೊಬ್ಬರ ಪೌರ ಕಾರ್ಮಿಕರಿಗೆ ಕಾಯಂ ಆದಮೇಲೆ.